ಗೈಸ್, ನೀವು ನಿಮ್ಮ ಮನೇಲಿ ಈ ಡಿಶ್ ಟ್ರೈ ಮಾಡಿ. ತಿಂತಾ ಇದ್ರೆ ದೋಸೆ ಒನ್ ಮೋರ್ ಅನ್ಬೇಕು. ಮಸ್ತಾಗಿರುತ್ತೆ ಟೇಸ್ಟ್. ಸ್ಟೇ ಟ್ಯೂನ್ ಗಗನವೀರು ಯೂಟ್ಯೂಬ್ ಚಾನಲ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮನೇಲಿ ಎಲ್ಲರೂ ದೋಸೆ ತಿಂದಿರ್ತೀರಾ, ಅಕ್ಕಿ ದೋಸೆ ತಿಂದಿರ್ತೀರಾ, ರಾಗಿ ತಿಂದಿರ್ತೀರಾ, ಗೋಧಿ ತಿಂದಿರ್ತೀರಾ. ಇವತ್ತು ನಾನು ಸ್ಪೆಷಲ್ ಆಗಿ ತುಂಬ ಈಸಿಯಾಗಿ ಬಟಾಣಿ ದೋಸೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ತುಂಬಾ ಸೂಪರ್ ಆಗಿರುತ್ತೆ ಈ ದೋಸೆ. ಸೊ ಇದಕ್ಕೆ ತುಂಬ ಕಡಿಮೆ ಐಟಮ್ಸ್ ಬೇಕಾಗುತ್ತೆ. ಬಟಾಣಿ, ಹಸಿ ಕೊತ್ತಂಬರಿ, ಕ್ಯಾರೆಟ್ ತುರಿ, ಆಪ್ಷನ್ ಬೇಕಿದ್ರೆ ಹಾಕೊಳ್ಳಿ, ಇಲ್ಲ ಅಂದರೆ ಓಕೆ. ಜೀರಿಗೆ, ಕರಿಬೇವು, ಹಸಿಮೆಣಸಿನ್ಕಾಯಿ. ಇದು ನಾನು ಜೋಳದ ಹಿಟ್ಟು ತೊಗೊಂಡಿದ್ದೀನಿ. ಜೋಳದ ಹಿಟ್ಟಿದ್ರೆ ಓಕೆ, ಇಲ್ಲ ಗೋಧಿ ಹಿಟ್ಟಾದರೂ ಹಾಕೋಬೋದು ನೀವು. ಆಮೇಲೆ ಅಕ್ಕಿ ಹಿಟ್ಟು, ಸ್ವಲ್ಪ ಚಿಕ್ಕದಾಗಿ ಬರುತ್ತಲ್ಲ ರವೆ, ಬಾಂಬೆ ರವೆ ಅಂತ ಹೇಳ್ತೀವಲ್ಲ, ಈ ರವೆನ ತೊಗೊಂಡಿದ್ದೀನಿ. ಸೊ ತುಂಬ ಈಸಿಯಾಗಿ ನಾವು ದೋಸೆನ ಮಾಡ್ಬೋದು ಇಷ್ಟು ಐಟಮ್ಸಲ್ಲಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಒಂದ್ಸರಿ ಮಾಡಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ. ನೀವೇನಾದರೂ ನಮ್ಮ ವಿಡಿಯೋನ ಹೊಸದಾಗಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ನಾವು ಮಾಡೋ ಎಲ್ಲ ಐಟಮ್ಸು ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ಬನ್ನಿ ಈಗ ಬಟಾಣಿ ದೋಸೆ ಮಾಡೋದನ್ನ ಹೇಳ್ಕೊಡ್ತೀನಿ. ಬನ್ನಿ ಬಟಾಣಿ ದೋಸೆ ಮಾಡೋಣ, ಅಥವಾ ಪೀಸ್ ದೋಸೆ ಅಂತಲೂ ಹೇಳ್ಬೋದು, ಮಟರ್ ದೋಸೆ ಅಂತಲೂ ಹೇಳ್ಬೋದು. ಸೊ ಎಲ್ರಿಗೂ ಇಷ್ಟ ಆಗುವಂಥದ್ದು. ಫಸ್ಟ್ ನಾವು ಈ ಬಟಾಣಿನ ಮಿಕ್ಸಿ ಹಾಕೊಂಬಿಡೋಣ. ಆಮೇಲೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ, ಕೊತ್ತಂಬರಿ. ನೀವು ಪುದೀನ ಇದ್ದರೆ ಪುದೀನೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಒಂದು 3 ರಿಂದ 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಾರ ನಿಮ್ಮ ಮನೇಲಿ ಎಷ್ಟು ತಿಂತಾರೆ ಅದ್ರ ಮೇಲೆ ನೋಡಿ ಹಾಕೊಳ್ಳಿ. ಒಂದು 4 ಹಾಕ್ತಾಯಿದ್ದೀನಿ. ಖಾರವಾಗಿದೆ, ತುಂಬ ಟೇಸ್ಟ್ ಆಗಿರುತ್ತೆ. ಹಾಗೆ ದೋಸೆ ತಿನ್ಬೋದು ನಾವು ಚಟ್ನಿ ಇಲ್ಲದೇ. ಸೊ ಇಷ್ಟು ಐಟಮ್ ಹಾಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಬಿಡೋಣ. ಸೊ ನಾನೊಂದಿಷ್ಟು ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಸೊ ಈಗ ನಾನು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ, ಕರಿಬೇವು, ಹಾಗೆ ಜೀರಿಗೆ ಮತ್ತು ಮೇನ್ ಬೇಕಾಗಿರೋದು ಬಟಾಣಿನ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ಸೊ ಇದನ್ನ ಆದಷ್ಟು ಮಿಕ್ಸಿ ಮಾಡ್ಕೊಂಬಿಡೋಣ ತುಂಬ ಪೇಸ್ಟಾಗಿ. ನೋಡಿ ಈ ರೀತಿಯಾಗಿ ತುಂಬ ಸಾಫ್ಟಾಗಿ ಈ ರೀತಿ ಮಾಡ್ಕೋಬೇಕು. ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಬಿಡಿ. ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ. ಈಗ ಇದನ್ನ ರೆಡಿ ಮಾಡ್ಕೊಬಿಡೋಣ. ದೋಸೆ ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣ. ಇವಾಗ ಬಟಾಣಿದು ಪೇಸ್ಟ್ ರೆಡಿ ಆಗಿದೆ. ಇವಾಗ ನಾವು ಹಿಟ್ಟನ್ನ ರೆಡಿ ಮಾಡ್ಕೊಂಬಿಡೋಣ. ಸೊ ಒಂದು 1/2 ಕಪ್ಪು ಅಕ್ಕಿ ಹಿಟ್ಟು ಹಾಕೊಂಡ್ಬಿಡ್ತೀನಿ. ಆಮೇಲೆ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಒಂದು 1/2 ಕಪ್ಪು. ಸೊ ಚಿಕ್ಕದಾಗಿ ಇರುತ್ತಲ್ವ ರವೆ, ಬಾಂಬೆ ರವೆ ಅಂತ ಹೇಳ್ತಾರೆ, ಅಥವಾ ಸೂಜಿ ರವೆ ಅಂತ ಹೇಳ್ತಾರಲ್ಲ. ಸೊ ಅದನ್ನೊಂದು 1/2 ಕಪ್ ಹಾಕೊಂಬಿಡೋಣ. ಸೊ ಇದನ್ನ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಮೂರನ್ನು. ಇದಕ್ಕೆ ನಾವು ಆವಾಗಲೇ ಏನು ರುಬ್ಬಿಟ್ಕೊಂಡ್ವಲ್ಲ ಈ ಪೇಸ್ಟ್ನ ಮಿಕ್ಸ್ ಮಾಡ್ಕೊಂಬಿಡೋಣ. ಅಕ್ಕಿ ಹಿಟ್ಟು, ಆಮೇಲೆ ಸ್ವಲ್ಪ ಜೋಳದ ಹಿಟ್ಟು ಮತ್ತು ಸೂಜಿ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರೆ, ಅದನ್ನ ನಾನು 3 ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆವಾಗಲೇ ಇದಕ್ಕೆ ಉಪ್ಪು ಹಾಕಿದ್ವಿ, ನೋಡಿ ಹಾಕೊಂಬಿಡೋಣ. ಪೇಸ್ಟ್ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳೋಣ. ಸ್ವಲ್ಪ ದೋಸೆ ಹಿಟ್ಟಿನ ಅದಕ್ಕಿಂತ ಸ್ವಲ್ಪ ನೀರಾಗಿರ್ಬೇಕಿದು. ಇನ್ನು ರವೆಯ ದೋಸೆ ಅಂತ ಮಾಡ್ತೀವಲ್ಲ ಆ ರೀತಿ. ಸ್ವಲ್ಪ ನೀರು ಹಾಕಿ ಹಾಕ್ತಾಯಿದ್ದೀನಿ. ನೀವು ನೀರನ್ನ ನೋಡಿ ಹಾಕ್ಕೊಳ್ಳಿ. ಮಾಮೂಲಾಗಿ ತಣ್ಣೀರೇ ಹಾಕ್ಬೋದು ನಾವು ಇದಕ್ಕೆ. ಯಾವುದೇ ರೀತಿ ಗಂಟಿಲ್ಲದೆ ಇದನ್ನ ಕಲಿಸ್ಕೋಬೇಕು ನೀಟಾಗಿ. ಯಾವುದೇ ರೀತಿ ಗಂಟಿಲ್ಲದನ್ನ ನೀಟಾಗಿ ಕಲಿಸ್ಕೋಬೇಕು. ನೀರನ್ನ ಮುಂಚೆನೇ ಜಾಸ್ತಿ ಹಾಕೊಳಕ್ಕೆ ಹೋಗಬೇಡಿ. ನೋಡ್ತಾ ನೀರು ಹಾಕೊಳ್ಳಿ, ಅದು ಕಲಿಸ್ತಾ ಹೋದಂಗೆಲ್ಲ ಗೊತ್ತಾಗುತ್ತೆ ನಿಮಗೆ ಎಷ್ಟು ಹಾಕೋಬೇಕು ಅಂತ. ಸೊ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಗ್ರೀನ್ ಕಲರಾಗಿ. ಸೊ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಇದನ್ನು ಮಾಡೋಕ್ಕೆ ತುಂಬ ಸಮಯ ಏನು ಬೇಕಾಗಲ್ಲ ನಮಗೆ. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಈಸಿಯಾಗಿ ಮಾಡ್ಕೊಡ್ಬೋದು. ನಾವು ಈ ದೋಸೆ ಇಟ್ಟು ಒಂದು 5 ರಿಂದ 10 ನಿಮಿಷ ನೆಂದರೆ ಸಾಕು. ದೋಸೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಸೊ ಫಸ್ಟು ನೀಟಾಗಿ ಈ ರೀತಿ ಕಲಿಸ್ಕೊಂಬೇಡಿ.
ಸೊ ಯಾವಾಗಲೇ ನಾನು ಹೇಳಿದಾಗ ಸ್ವಲ್ಪ ಜೀರಿಗೆ ಹಾಕೊಂಬಿಡೋಣ ಇದು ಟೇಸ್ಟಿಗೆ. ಈ ಕ್ಯಾರೆಟ್ ತುರಿ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದರೆ ಬೇಡ. ನಾನು ಆಪ್ಷನಲ್ ಆಗಿ ಕ್ಯಾರೆಟ್ ತುರಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಸೊ ಈ ರೀತಿ ಮಾಡಿಕೊಟ್ಟಾಗ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಹಾಕ್ಕೊಳ್ಳಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಉಂಟಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ ಅದನ್ನು. ಸೊ ಈ ರೀತಿಯಾಗಿ ದೋಸೆ ಹಿಟ್ಟು ರೆಡಿ ಆಗಬೇಕು. ನಾವು ತುಂಬ ತೆಳ್ಳಗಬೇಕು, ರೋಸ್ಟ್ ಆಗಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕೊಳ್ಳಿ. ಇಲ್ಲಪ್ಪ ನಮಗೆ ಈ ಉತ್ತಪ್ಪ ಮಾಡ್ತೀವಲ್ಲ ಆ ರೀತಿ ಬೇಕು ಅಂದರೆ ಸ್ವಲ್ಪ ಹಿಟ್ಟು ಗಟ್ಟಿಗೆ ಇರಲಿ, ಈ ರೀತಿಯಾಗಿರಲಿ ಹಿಟ್ಟು. ಈ ರೀತಿಯಾಗಿ ಇರಬೇಕು. ನೀವು ಇದಕ್ಕಿನ್ನೂ ಬೇಕಾದರೆ ಚಿಕ್ಕದಾಗಿ ಈರುಳ್ಳಿನ ಕಟ್ ಮಾಡಿ ಹಾಕೋಬೋದು, ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕೋಬೋದು. ವೆಜಿಟೇಬಲ್ಸ್ ನಮ್ಗೆ ಯಾವ್ದಾದ್ರು ಇಷ್ಟ ಆದರೆ ನಾವು ತುಂಬ ಚಿಕ್ಕದಾಗಿ ಕಟ್ ಮಾಡಿ ಹಾಕೋಬೋದು. ಈಗ ನಾವು ಮಸಾಲ ರೊಟ್ಟಿ ಅಥವಾ ತಾಲಿಪಟ್ಟಿ ಕಟ್ ಮಾಡಿ ಹಾಕೊತೀವಲ್ಲ, ಅದು ತುರಿದು ಹಾಕ್ತೀವಲ್ಲ ಆ ರೀತಿಯಾಗಿ. ಸೊ ನಾನು ಬರೀ ಕ್ಯಾರೆಟ್ ಒಂದೇ ಹಾಕಿದ್ದೀನಿ. ಸೊ ನೋಡಿ, ನಮಗೆ ದಪ್ಪವಾಗಿ ಬೇಕು ಅಂದರೆ ಈ ರೀತಿಯಾಗಿರಬೇಕು ದೋಸೆ, ಈ ರೀತಿಯಾಗಿರಬೇಕು. ಇಲ್ಲ ನಮಗೆ ತೆಳ್ಳಗೆ ಬೇಕು ಅಂದರೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ನಾವು ಆ್ಯಡ್ ಮಾಡಿಕೊಂಡು ಕಲಿಸ್ಕೋಬೇಕು. ಸೊ ಉಪ್ಪನ್ನ ನೋಡಿ ಹಾಕೊಳ್ಳಿ, ಯಾಕಂದರೆ ನಾನು ಆವಾಗಲೇ ಹಾಕಿದ್ದೆ. ನಿಮಗೆ ಗೊತ್ತಾಗುತ್ತಲ್ವ ಎಷ್ಟು ಹಾಕಬೇಕು ಎಷ್ಟಿಲ್ಲ ಅಂತ. ಸೊ ಉಪ್ಪನ್ನ ರುಚಿಗೆ ತಕ್ಕಷ್ಟು ಹಾಕೊಂಡು ಇದೊಂದು 5 ಮಿನಿಟ್ಸ್ ನೆನ್ಕೊಳ್ಳಿ ಇಟ್ಟು. ಸೊ ಈ ರೀತಿ ಆಯಿತು. ಇದೊಂದು 5 ರಿಂದ 10 ನಿಮಿಷ ಹಿಟ್ಟು ನೆಂದರೆ ಸಾಕು. ಒಂದು 5 ರಿಂದ 15 ನಿಮಿಷ ಹಿಟ್ಟು ನೆಂದಿದೆ. ಸೊ ಇವಾಗ ಹಂಚು ಕಾದಿದೆ, ದೋಸೆ ಹಾಕ್ಬಿಡೋಣ. ಹಿಟ್ಟನ್ನ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನೀರು ದೋಸೆ ಥರ ಹಾಕ್ಬಿಡೋಣ. ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ. ನೋಡಿ ಕಟ್ ಮಾಡೋಕ್ಕೋಗ್ಬೇಡ. ಸೊ ಅದಾಗೆ ಓಪನ್ ಇರುತ್ತೆ. ಫ್ಲಾಶ್ ಆನ್ ಮಾಡಿದ್ಯಾ? ಸೊ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಈ ರೀತಿ ಆಗ್ತದೆ ಹಾಕಿಬಿಟ್ರೆ. ಸೊ ನೋಡಿ ಕ್ರಿಸ್ಪಿ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ, ಹಾಗೆ ಎಲ್ದಿನೂ ಆಗಿರುತ್ತೆ. ಸೊ ಇದಕ್ಕೆ ಮೇಲೆ ತುಪ್ಪ ಆದರೂ ಹಾಕ್ಬೋದು, ಬೆಣ್ಣೆ ಆದರೂ ಹಾಕ್ಕೊಂಡು ತಿನ್ಬೋದು, ಕೆಂಪು ಚಟ್ನಿ ಜೊತೆ ಆದರೂ ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ಸೊ ಒಂದು 2 ಸೆಕೆಂಡ್ ಇದನ್ನ ಉಲ್ಟಾ ಬೇಕಿದ್ರೆ ಸಾಕು. ಸೊ ದೋಸೆ ರೆಡಿ ಆಯಿತು. ನೋಡಿ ಎಷ್ಟು ತೆಳ್ಳಗೆ ಬಂತು. ಸೊ ಇದನ್ನ ಟೇಸ್ಟ್ ಮಾಡೋಣ ಹೇಗಿರುತ್ತೆ ಅಂತ. ಸೊ ಚಟ್ನಿ ಜೊತೆ ತಿನ್ಬೋದು. ವಾವ್, ಸೂಪರ್ ಆಗಿದೆ. ಈ ದೋಸಾ ನೇಮ್ ಬಂದ್ಬಿಟ್ಟು ಮಟರ್ ದೋಸಾ, ಬಟಾಣಿ ದೋಸಾ, ಪೀಸ್ ದೋಸಾ ಅಂತೇಳಿ. ನೀವು ನಿಮ್ಮ ಮನೆಯಲ್ಲಿ ದೋಸಾ, ಬಟಾಣಿ ದೋಸಾ ಮತ್ತೆ ಪೀಸ್ ದೋಸಾ ಅಂತಾರೆ. ಇದನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್. ಗೈಸ್, ನೀವು ನಿಮ್ಮ ಮನೇಲಿ ಈ ಡಿಶ್ ಟ್ರೈ ಮಾಡಿ. ತಿಂತಾ ಇದ್ರೆ ದೋಸೆ ಒನ್ ಮೋರ್ ಅನ್ಬೇಕು. ಮಸ್ತಾಗಿರುತ್ತೆ ಟೇಸ್ಟ್. ಸ್ಟೇ ಟ್ಯೂನ್ ಗಗನ ವೀರು ಯೂಟ್ಯೂಬ್ ಚಾನಲ್.